ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವೆಲ್ಲದನ್ನು ವಾಪಸ್ ತಿರುತ್ತಿ ಹೋಯ್ತಿದೀವಿ. ಮತ್ತೆ ಅದಕ್ಕೆ ಎಲ್ಲ ಲಗೇಜ್ನ ಗಾಡಿಗೆ ಲೋಡ್ ಮಾಡ್ಬಿಟ್ಟು ಆಮೇಲೆ ಸಿಗೋಣ. ಗೈಸ್, ತಿರುಪ್ತಿಗೆ ಬಂದು ರೀಚ್ ಆದ ತಿರುಮಲೆಗೆ. ನಾನು ಫುಲ್ಲು ದಾರಿ ಎಲ್ಲ ನಿದ್ದೆ ಹೊಡ್ಕೊಂಡು ಬಂದಿದ್ದೀನಿ. ಇವಾಗ ನಮ್ಮ ಅಪ್ಪ ಅಮ್ಮ ಮುಂದೆ ಆಫೀಸ್ಗೆ ಹೋಗೋದೆ. ಇದು ರೂಮ್ ಅಲಾಟ್ಮೆಂಟ್ ಟಿಕೆಟ್ ಬೇಕಲ್ಲ, ಅದಕ್ಕೆ ಮುಂದೆ ಹೋಗೋದೆ ಟಿಕೆಟ್ ತೋರಿಸ್ಬಿಟ್ಟು ತೊಗೊಂಡ್ಬರೋಕ್ಕೆ. ನೋಡಿ ಗೈಸ್, ಇಲ್ಲಿ ಏನು ಮಸ್ತಾಗಿ ಕಾಣಿಸ್ತೈತೆ ನನ್ನ ಬ್ಲಾಗು. ಇಸ್ಕೊಂಡು ಬಂದ ಮೇಲೆ ಡೈರೆಕ್ಟಾಗಿ ಹೋಗ್ಬಿಟ್ಟು ರೂಮಲ್ಲಿ ಶೆಡ್ ಆಗೋದು. ಇವತ್ತು ನಾಳೆ ದರ್ಶನ. ನನ್ನ ತಂಗಿ ಮತ್ತು ಅಜ್ಜಿ ಎಲ್ಲ ಅಲ್ಲಿ ಕುಂತವ್ರೆ. ಬೆಳಗ್ಗೆ 6 ಗಂಟೆಗೆ ನಮ್ಮ ತಾತ ಎಲ್ಲ ಬಸ್ಸಲ್ಲಿ ಬಂದುಬಿಟ್ಟಿತ್ತು. ನಾವೆಲ್ಲ ನಾನು ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನಮ್ಮ ಅಜ್ಜಿ ಎಲ್ಲ ಇವಾಗ ಬಂದಿದ್ದೀವಿ. ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋಗಿ ನಮ್ಮ ತಾತನ ಕರ್ಕೊಂಡು ಅಲ್ಲಿಂದ ಹೋಟ್ಲಿಗೆ ಹೋಗ್ಬಿಟ್ಟು ಲಗೇಜ್ನೆಲ್ಲ ಹೋಟ್ಲಲ್ಲಿ ಇಟ್ಬಿಟ್ಟು ನೋಡೋದು, ಮನಿಕೊಳ್ಳೋದ ಅಥವಾ ಆಚೆ ಹೋಗ್ಬಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಸುತ್ತಾಡ್ಕೊಂಡು ಬರೋದ ನೋಡೋಣ. ಇರೋ ಜಾಗ ಬಂದ್ಬಿಟ್ಟು ಇದೇನೆ, ಯಾತ್ರೆ ಇಸೋದೇನೆ ಎಲ್ಲ ಆಚೆ ಬಂದಿದೆ ಈ ಥರ ಫುಲ್ಲು. ಹಾಂ, ಒಂದು ರೌಂಡ್ ಹೊಡ್ಕೊಂಡು ಬರೋದಕ್ಕೆ ಹೋಗ್ಬೇಕಾಗಿದೆ. ಹಾಂ, ನೋಡಿ ನಮ್ಮ ತಾತನ ಪ್ಲ್ಯಾನ್ ಹೆಂಗೈತೆ. ನಾನು ತಿರುಪ್ತಿಗೆ ಬಂದ್ಬಿಟ್ಟು ಸುತ್ತಾಡ್ಕೊಂಡು ಹೋಗೋಣ ಅಂದರೆ ನಮ್ಮ ತಾತ ಬಸ್ಸಲ್ಲಿ ಕುತ್ಕೊಂಡ್ರೆ ಬಸ್ಸಲ್ಲಿ ಎಲ್ಲೆಲ್ಲಿ ಹೋಯ್ತಾನೆ ಅಲ್ಲೆಲ್ಲಿ ಹೋಗೋಣ ಅಂತ. ಈ ತಲೆ ಎಲ್ಲೋ ಇರಬೇಕಿತ್ತು, ಇಲ್ಲ ಐತೆ ಅಷ್ಟೇ. ಈ ತಲೆ ನಾನು ಮ್ಯೂಸಿಯಮಲ್ಲಿ ಇರಬೇಕು ಐಸ್ಟ್ರೈನ್ ಜೊತೆಗೆ. ರಿಟೈರ್ಡ್ ಪೊಲೀಸ್ ಮೆನ್ನಲ್ಲ, ಅದಕ್ಕೆ ಎಲ್ಲ ಕಾದನ್ ಮಲ್ಗದ ಅಂದ್ರೆ ಮಲ್ಗದ, ಪ್ರಾಬ್ಲಮ್ ಏನಿಲ್ಲ. ಆ ಫ್ರಂಟ್ ಸೀಟ್ ಪಕ್ಕದಲ್ಲಿ ಇನ್ನೊಂದು ಫ್ರಂಟ್ ಸೀಟ್ ಐತೆ, ಅದನ್ನ ಮಲ್ತದೇನೋ. ಹಾಂ, ಯಾಕಂದರೆ ಇವಾಗ ನಮಗೆ ನಾವು ಬಂದಿದೆ ಎಷ್ಟು 2 ಗಂಟೆ ಏನಾಗಿತ್ತಲ್ಲ. ಹಾಂ, ಮಧ್ಯಾಹ್ನ ಬರೋಷ್ಟರಲ್ಲಿ ಈ ರೂಮುಂದು ಅಲಾಟ್ಮೆಂಟ್ ಎಲ್ಲ ಕ್ಲೋಸ್ ಆಗಿತ್ತು. ಅದರಿಂದ ಇವಾಗ ರೂಮ್ ಅಲಾಟ್ಮೆಂಟ್ ಇಲ್ಲ, ಬಂದ್ಬಿಟ್ಟು ಇಲ್ಲಿರೋದು. ಇವಾಗ ಫುಲ್ಲು ನೈಟೆಲ್ಲ ಇರೋದಲ್ಲ ಇಲ್ಲೇನೆ. ನಾನು ನಮ್ಮ ತಾತ ಸುಮ್ಮನೆ ಅಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬದಲು ಹೋಟಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ನೋಡೋಣ, ಫ್ರೀ ಬಸ್ ಅಂತೆ, ಅದೇ ಫುಲ್ಲು ಫಿಲ್ ಆಗೈತೆ. ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅಂತ ನಾನು ನಮ್ಮ ತಾತ ಇಬ್ಬರು ಬಂದ್ಬಿಟ್ಟು ನಿಂತಿದ್ದೀವಿ. ನೋಡೋಣ ಬನ್ನಿ. ನಾನು ಚಪ್ಪಲಿ ಹಾಕೊಳಕ್ಕಂದ್ಬಿಟ್ಟು ಕಾಲಕ್ಕಿನ ಎತ್ಕೊಂಡು ಬಂದೆ. ಕಾಲಕ್ಕಿನ ಎತ್ಕೊಂಡು ಡೈರೆಕ್ಟಾಗಿ ನಾನು ಮತ್ತು ನಮ್ಮ ತಾತ ಬಸ್ ಹತ್ಕೊಂಡು ಆಚೆ ಸುತ್ತಕ್ಕೆ ಬಂದಿದ್ವಿ. ನಮ್ಮಮ್ಮ ಫೋನ್ ಮಾಡ್ತಾ ಆಗಲೇ, ನೀನು ಎತ್ಕೊಂಡು ಹೋಗ್ಬಿಟ್ರೆ ಕಾಲಕ್ಕಿನ ನಾವೆಲ್ಲ ಏನು ಮಾಡೋದು, ಬೇಕು ನನಗೆ ವಾಪಸ್. ಈಗ ಅದಕ್ಕೆ ಬಸ್ ಹತ್ತಿದ್ದೀವಿ ವಾಪಸ್ ಹೋಗಿರೋದಕ್ಕೆ. ಹತ್ತದಾಗ ಏನು ರಶ್ ಇತ್ತು. ಈಗ ನೋಡಿ ಫುಲ್ಲು ಖಾಲಿ, ಬಸ್ಸೇ ಖಾಲಿ ಆಗ್ಬಿಟ್ಟೈತೆ. ಬನ್ನಿ ಹೋಗ್ಬಿಟ್ಟು ಕಾಲಕ್ಕೆ ನಮ್ಮ ಮನೇಲಿ ರೂಮಲ್ಲಿ ಕೊಟ್ಬಿಟ್ಟು ವಾಪಸ್ ತಗೋಣ. ನಾನು ಗೊತ್ತೇ ಇಲ್ಲ ಎಷ್ಟೊಂದು 3 ಟ್ರಿಪ್ಪು ರೂಮ್ ಅಲಾಟ್ಮೆಂಟಿಗೆ ಬಿಟ್ಬಿಟ್ಟವಲ್ಲ ಅಂತ ಆಗ್ಲೇ. ಇವಾಗಲೇ ನಮ್ಮ ಅಪ್ಪ ಹೋಗ್ಬಿಟ್ಟಲ್ಲಿ ನಿಂತೈತೆ. ನೋಡೋಣ ಬನ್ನಿ. ಆದರೆ ರೂಮ್ ಅಲಾಟ್ಮೆಂಟ್ ಜಾಗಕ್ಕೆ ಹೋಗೋದು, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ಬಿಟ್ಟು ನಿಂತ್ಕೊಳ್ಳೋದು, ಅಥವಾ ಇಲ್ಲಿ ಮಳ್ಗೋಕ್ಕಾಗಿಲ್ಲ ಅಂದರೆ ಕಾಲಿಗೆ ಹೋಗ್ಬಿಟ್ಟು ನಿಂತ್ಕೊಬಿಡೋದು. ಇವಾಗ ವಾಪಸ್ ನಾನು ಅಲ್ಲಿಗೆನೇ ಹೋಗ್ತಾಯಿದ್ದೀನಿ. ನೋಡೋಣ ಆದರೆ
ಸಿಗ್ತಾ ಇಲ್ವಾ ಅಂತ ಸಿಕ್ಕಿದ್ರೆ ಮಾತ್ರ ಒಳ್ಳೇದು ನಮಗೆ. ಎಷ್ಟು ಜನ ಆಗೋದು, ಎಷ್ಟೊಂದು ಜನ ನೋಡಿ, ಜಸ್ಟ್ ರೂಮ್ ಅಲಾಟ್ಮೆಂಟಿಗೆ ಇಷ್ಟೊಂದು ಜನ ನಿಂತಿರೋದು. ಇವಾಗ ನಮ್ಮ ಅಪ್ಪನೂ ಇದರಲ್ಲೇ ಎಲ್ಲ ಒಂದು ಕಡೆ ನಿಂತೈತೆ. ಫುಲ್ಲು ಕ್ಯೂ ಅಲ್ಲಿ ಹಾವು ಹೋದಂಗೆ ಹೋಯ್ತಾ ಹೋದೆ. ಯಾವ್ಯಾವ್ದಕ್ಕೆ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಬನ್ನಿ ಪ್ರಸಾದಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ತಿನ್ಕೊಂಡು ಆಮೇಲೆ ಸಿಗೋಣ. ಇವಾಗ ನಾನು ಸ್ಟ್ರೈಟಾಗಿ ಆ ಕಡೆ ಹೋಗ್ಬೇಕು. ನೆಕ್ಸ್ಟ್ ಯಾವುದನ್ನೇ ಬರಂಗಿದ್ರು ಅನ್ನೋ ತುರ್ತಿಗೆ 10 ಗಂಟೆ ಒಳಗಡೆ, ಬೆಳಗಿನ ಜಾವ ಬೆಳಗ್ಗೆ 10 ಗಂಟೆ ಒಳಗಡೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ 10 ಗಂಟೆ ಆಮೇಲೆ ರೂಮ್ ಅಲಾಟ್ಮೆಂಟ್ಗಳಂತೂ ಸಿಗೋದೇ ಇಲ್ಲ ನಿಮಗೆ, ರೂಮೇ ಸಿಗೋಲ್ಲ. ಈ ರೂಮ್ಸ್ ಖಾಲಿ ಇದ್ರೂ ರೂಮ್ ಅಂತೂ ಕೊಡೋಲ್ಲ. ಯಾಕೆಂದರೆ ಅದೇನೋ ಬೆಳಗಿನ ಜಾವ 5 ಗಂಟೆಯಿಂದ 10 ಗಂಟೆ ತನಕ ಏನೋ ಟೈಮ್ ಅಂತೆ, ಆ ಟೈಮಲ್ಲೇ ಕೊಡೋದು, 10-11 ಗಂಟೆ ತನಕನೋ. ಆಮೇಲೆ ವಾಪಸ್ಸು ಬ್ರೇಕು. ಆಮೇಲೆ ಅಲ್ಲಿ ಇಲ್ಲಿ ಒಂದಷ್ಟು ಜನಕ್ಕೆ ಅಲ್ಲಿ ಇಲ್ಲಿ ಕೊಡ್ತದೆ. ಅದು ನಮಗೆ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಯಾವಾಗ ಕೊಡ್ತದೆ ಅನ್ನೋದು. ಆದರೆ ನಾವು ಅದಕ್ಕೆ ಹೋಗ್ಬೇಕಂದ್ರೆ ಬೆಳಗ್ಗೆ 10 ಗಂಟೆ ಒಳಗಡೆ ಬಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಹೆವಿ ಕಷ್ಟ ಆಗ್ಬಿಡುತ್ತೆ ಮಾತ್ರ. ಬನ್ನಿ, ಇವಾಗ ಆಲ್ರೆಡಿ ಹತ್ರ ಬಂದಿದ್ದೀನಿ ದೇವಸ್ಥಾನದ ಹತ್ರಕ್ಕೆ. ನೆಕ್ಸ್ಟು ಇಲ್ಲಿಂದ ಒಳಿಗೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ವಾಪಸ್ ಹಾಲ್ ಹತ್ರಕ್ಕೆ ಹೋಗಿ ಮನಿಕೊಳ್ಳೋದು. ಹಾಲಲ್ಲಿ ಮಲ್ಗೋದು, ಹಾಲಲ್ಲಿ ಮಲ್ಕೊಳ್ಳೋದು. ಇಲ್ಲ ಅಂದರೆ ಕಾರ್ ಐತಲ್ಲ ನಮ್ಮದೇ, ಕಾರಲ್ಲಿ ಬಂದ್ಬಿಟ್ಟು ಮನಿಕೊಬಿಡೋದು. ಎಲ್ಲರೂ ಹೆಂಗೆ ಮನಿಕೊಂಡೋದು ನೋಡಿ ಪಾಪ, ರೂಮ್ಸ್ಗಳು ಇಲ್ದೇ ಮಲಗೋದು. ಎದುರುಗಡೆನೇ ದೇವಸ್ಥಾನ ಮಸ್ತಾಗೈತೆ ಮಾತ್ರ. ಎಲ್ರೂ ಇಲ್ಲೇ ಬಂದ್ಬಿಟ್ಟು ಮನ್ಕೊಬಿಡೋದು. ಎಲ್ರೂ ಇಲ್ಲಿ ಬಂದ್ಬಿಟ್ಟು ಮನಿಕೊಬಿಡೋದು. ಚಪ್ಪಲಿ ಬಿಡೋದು ಎಲ್ಲಿ ಅಂತ ಜಾಗ ನೋಡಿಕೊಂಡು ಚಪ್ಪಲಿ ಬಿಡೋ ಜಾಗದಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ವಾಪಸ್ ಬರೋಣ. ಕೊನೆಗೂ ಬಂದೇ ಪ್ರಸಾದ ಮಾತ್ರಕ್ಕೆ. ನಾರ್ಮಲಾಗಿ ನಾವು ಯಾವಾಗಲೂ ಸಿಗದೇ ಇದ್ದು ಹೋಟ್ಲು ಬಂದ್ಬಿಟ್ಟು ಇದೋಡಲ್ಲಿ ಹಿಂಗೆ ಹೋಯ್ತು ಅಂದರೆ ಸ್ಟ್ರೈಟ್ ಆಪೋಸಿಟ್ಗೆ ನಮ್ಗೆ ಹೋಟ್ಲು ಸಿಗ್ತಾಯಿತ್ತು. ಈ ಸತಿ ರೂಮ್ ಏನೂ ಸಿಕ್ಕಿಲ್ಲವಲ್ಲ ಹೋಟ್ಲು, ಅದಕ್ಕೆ ನಾವು ಅಲ್ಲೆಲ್ಲೋ ಒಂದು ಹಾಲಲ್ಲಿದ್ದು. ಇವಾಗ ಅಲ್ಲಿ ಹೋಗ್ಬಿಟ್ಟು ಕೌಂಟ್ರಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಊಟ ತಿನ್ಕೊಂಡು ವಾಪಸ್ ಹೋಟ್ಲು ಹೋಗ್ಬಿಟ್ಟು ಇನ್ನೂ ಸ್ಟ್ರೈಟಾಗಿ ಹೋಗ್ಬೇಕು. ಅಲ್ಲಿ ಹಿಂದೆ ಕೇಳಿದ್ದಕ್ಕೆ ಸ್ಲಿಪ್ಪರ್ ಇಲ್ಲಿ ಬಿಡು ಅಂತ ನೋಡಿದೆ. ಇದು ಹೋಯ್ತಾನೆ ಐತೆ ಕ್ಯೂ. ಸದ್ಯಲ್ಲಿ ಒಂದು ಓಪನ್ ಐತೆ, ಆ ಓಪನಲ್ಲಿ ಒಳಗಡೆ ಹೋಗ್ಬಿಟ್ಟು ಇದು ಇಲ್ಲಿ ಸ್ಲಿಪ್ಪದಲ್ಲಿ ಬಿಟ್ಬಿಟ್ಟು ಆ ಕಡೆಗೆ ಹೋಗ್ಬಿಟ್ಟು ಊಟ ತಿನ್ಕೊಂಡು ಹೋಗೋದು. ರಶ್ ಏನೂ ಇಲ್ಲ, ಜಲ್ದಿ ಹೋಗ್ಬಿಡೋಣ ಬನ್ನಿ. ಫಸ್ಟ್ ಫುಲ್ ಎಷ್ಟು ಜನ ಫಿಲ್ ಆಗ್ಬಿಟ್ಟು ಇಲ್ಲ. ಪ್ರಸಾದ ತಿನ್ಕೊಂಡು ಬಂದೆ. ಅದರಲ್ಲಿ ವೀಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ಬಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಆಫ್ ಮಾಡಿಸ್ಬಿಟ್ಟು ಇವಾಗ ವಾಪಸ್ ಆಚೆ ಹೋಗ್ತಾ ಇದ್ದೀನಿ. ಆಚೆ ಇವಾಗ ಈ ಕಡೆ ಬಂದಿದ್ದೀವಿ ಎಕ್ಸಿಟ್ಟು. ವಾಪಸ್ ನಾನು ಆ ಕಡೆ ಹೋಗಿ ಅಲ್ಲಿ ಚಪ್ಪಲಿ ಕಲೆಕ್ಟ್ ಮಾಡಿಕೊಂಡು ಆ ಕಡೆಯಿಂದ ವಾಪಸ್ ಬರಬೇಕು. ನೈಟ್ ಇಷ್ಟೊತ್ತಾದನು ಏನು ಜನ ನೋಡಿ, ಫುಲ್ಲು ಜನ. ಇದು ವರದಸ್ವಾಮಿ ಟೆಂಪಲ್ಲು. ನೀವು ತಿರುಪತಿಗೆ ಬಂದಾಗೆಲ್ಲ ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಆ ಕಡೆ ಹೋಗ್ಬಿಟ್ಟು ಕ್ಯೂಗೆ ನಿಂತ್ಕೋಬೇಕು. ಅದೇನೋ ದೊಡ್ಡದು ಅಂತದೆ. ವರದಸ್ವಾಮಿ ದೇವಸ್ಥಾನದ ಹತ್ರ ಬಂದು ವರದಸ್ವಾಮಿ ಹತ್ರಕ್ಕೆ ಬಂದು ಇದು ವೆಂಕಟೇಶ್ವರನ ಹತ್ರ ಹೋಗ್ಬಿಟ್ಟು ವರ ಕೇಳ್ತೀನಿ ಅಂತ ಅಂದ್ಕೊಂಡು ನಾವು ಪರ್ಮಿಷನ್ ತೊಗೊಂಡು ಆಮೇಲೆ ಅಲ್ಲಿಂದ ವೆಂಕಟೇಶ್ವರನ ಹತ್ರಕ್ಕೆ ಹೋಗಿ ಬೇಡ್ಕೋಬೇಕಂತ. ಚಪ್ಪಲಿ ಬಿಟ್ಟಿರೋದು ಆ ಕಡೆ, ಆದರೆ ನಾನು ಜಸ್ಟ್ ಇಲ್ಲೊಂದು ಫೋಟೋ ತೊಗೊಂಡು ಹೋಗೋಕ್ಕಂತ ಹೋಯ್ತಾ ಇರೋದು. ಮುಂದಕ್ಕೆ ಹೋಗಿ
ಡೆಡ್ ಎಂಡ್ ಲೆಫ್ಟ್ ತಗೊಂಡು ಹೋಗ್ಬೇಕು. ಎಲ್ಲ ಫುಲ್ ಫೆನ್ಸಿಂಗ್ ಎಲ್ಲ ಮಾಡಿಬಿಟ್ಟವ್ರೆ. ಇದರಿಂದ ಕರೆಕ್ಟಾಗಿ ಫೋಟೋನು ಕ್ಲಿಕ್ ಹಾಕೋಕ್ಕಾಗ್ತಾ ಇಲ್ಲ. ಈ ಫೋಟೋಗೋಸ್ಕರ ವಿಡಿಯೋಗೆ ನಾನು ಆ ಕಡೆಯಿಂದ ನಡ್ಕೊಂಡು ಬಂದೆ. ನೋಡ್ತಾನೆ ಫೆನ್ಸಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟವ್ರೆ. ಇದು ಎಲ್ಲದನ್ನು ಇಲ್ಲಿಲ್ಲೇ ತೊಗೊತವ್ರೆ. ಇವಾಗ ಮೊದಲು ಅಲ್ಲಿ ತೊಗೊತಾ ಇದ್ವು. ಮೊದಲು ಆ ಜಾಗದಲ್ಲಿ ನಿಂತ್ಕೊಂಡು ತೊಗೊತಾ ಇದ್ದವರು. ಇವಾಗ ಎಲ್ಲರೂ ಇಲ್ಲಿಂದನೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಟೆಕ್ನಾಲಜಿಯಾ ಶಾಪಿಂಗ್ ಕಾಂಪ್ಲೆಕ್ಸ್ ಅದ. ಇವತ್ತು ಹೊರಗಡೆ ಹೋಗಲ್ಲ, ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 9:55, ಆಲ್ಮೋಸ್ಟ್ ಅಲ್ಲಿ 10 ಗಂಟೆ. ಅದಕ್ಕೆ ನಾನಿವಾಗ ಹೊರಗಡೆ ಎಲ್ಲ ಹೋಗಲ್ಲ. ನಾಳೆ ಅಥವಾ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಹೊರಡೋಗ್ಬಿಟ್ಟು ಎಲ್ಲ ಅಂಗಡಿನಲ್ಲಿ ಪ್ರೈಸ್ ಹೆಂಗೆ ಪ್ರೈಸ್ ಯಾವ ಥರ ಐತೆ ಇಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ಸ್ಟ್ರೈಟಾಗಿ ನಾವಿರೋಷ್ಟು ಜಾಗಕ್ಕೆ ಹೋಗೋದ. ಬನ್ನಿ ನೋಡ್ಬೋದು. ನಾನು ಯೂಟ್ಯೂಬ್ ವ್ಲಾಗ್ ಐಡಿ ತಿರುಪ್ತಿನಲ್ಲಿ ಹೆಂಗೆ ಮಿಂಚ್ತೈತೆ. 778 ವ್ಲಾಗರ್ಸ್ ಏನು ಮಸ್ತಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜಲ್ದಿ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸ್ಟ್ರೈಟಾಗಿ ನಮ್ಮ ಸ್ಟೇ ಇನ್ನೇನು ಆಲ್ಮೋಸ್ಟ್ ಒಂದು 25 ಮೀಟರ್ಸ್ ಸಮಥಿಂಗ್ ಇರಬೇಕು. ಎಷ್ಟು ಜನ ಹೋದೆ ನೋಡಿ. ಎಲ್ಲ ರೋಡಲ್ಲೇ ಮಾಡ್ಕೊಬಿಡ್ತಿದ್ವಿ. ಇದೆಲ್ಲ ಅದೇ ಬೇಜಾರು, ನಡೆಯೋಕ್ಕೆ ಜಾಗ ಇರಲ್ಲ.